ದೇವೇಗೌಡರು ರಾಜ್ಯಸಭೆಗೆ ನೀವು ಎನ್ಡಿಎ ಆಯ್ಕೆ ಮಾಡಲಿಲ್ಲ ಅಂತ ಕಾಂಗ್ರೆಸ್ನವರು ಸಿಕ್ಕಾಪಟ್ಟೆ ನಿಮ್ಮ ಮೇಲೆ ಬೈತಾ ಇದ್ದಾರೆ. ಅವ್ರಿಗೆ ಯಾಕೆ ಇದ್ದಕ್ಕಿದ್ದಂಗೆ ದೇವೇಗೌಡರ ಮೇಲೆ ಮರುಕ ಹುಟ್ಟಿದೆ? ಆ ಮರುಕದ ಹಿಂದೆ ಸಹಜತೆ ಇಲ್ಲ ಅನ್ನೋದು ಅವ್ರ ಮಾತಿನಲ್ಲೇ ವ್ಯಕ್ತ ಆಗುತ್ತೆ. ಅವ್ರ ಮಾತಿನಲ್ಲೇ ಆ ಮರುಕಕ್ಕೆ ಬರೀ ಕೃತಿಮತ ಇದೆ. ಆ ಮರುಕ ನಾಟಕೀಯವಾಗಿದ್ದು ಅನ್ನೋದನ್ನು ಅವರ ಮಾತುಗಳೇ ವ್ಯಕ್ತ ಆಗ್ತಾ ಇದ್ದಾವೆ. ಹಾಗಾಗಿ ನಾಟಕದ ಮಾತುಗಳಿಗೆ ಉತ್ತರಿಸಬೇಕಾದ ಅವಶ್ಯಕತೆ ಇಲ್ಲ. ದೇವೇಗೌಡರು ಮಾಜಿ ಪ್ರಧಾನಿಗಳು, ಮುತ್ಸದ್ದಿ. ಅವ್ರ ಬಗ್ಗೆ ಇರುವ ಗೌರವ ಸ್ಥಾನದ ಆಧಾರದಲ್ಲಿ ಬಂದಿದ್ದಲ್ಲ, ಅಧಿಕಾರದ ಆಧಾರದಲ್ಲಿ ಬಂದಿದ್ದಲ್ಲ. ಅದಿರೋ ಸಹಜವಾಗಿರುವಂಥ ಗೌರವ, ಸಹಜವಾಗಿರುವಂಥ ವಾತ್ಸಲ್ಯ, ಆ ಪ್ರೀತಿ ಅವ್ರು ತೋರಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಮೇಲೆ. ಆ ಸಹಜ ಪ್ರೀತಿ, ಆ ಸಹಜ ವಾತ್ಸಲ್ಯ ಅದು ವ್ಯವಹಾರ ಸಂಬಂಧದ ಮೂಲಕ ಬಂದಿರೋದಲ್ಲ. ಹಾಗಾಗಿ ಹೇಗೆ ಯಾರಿಗೆ ಗೌರವ ಕೊಡಬೇಕು ಅನ್ನೋದನ್ನು ಕಾಂಗ್ರೆಸ್ನವರು BJPಗೆ ಪಾಠ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನೀವು ಪ್ರಧಾನಮಂತ್ರಿ ಆಗಿದ್ದಂಥ ಮನಮೋಹನ್ ಸಿಂಗ್ ಅವ್ರನ್ನ ಪ್ರಧಾನಮಂತ್ರಿ ಆಗಿದ್ದಾಗ ಹೆಂಗೆ ನಡೆಸ್ಕೊಂಡ್ರಿ? ನೀವು PV ನರಸಿಂಹರಾವ್ ಅವರ ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ಯಾವ ರೀತಿಯ ದ್ವೇಷವನ್ನು ತೀರಿಸಿದ್ರಿ? ಅಷ್ಟು ಮಾತ್ರ ಅಲ್ಲ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಹೇಗೆ ಅಪಮಾನ ಮಾಡಿದ್ರಿ, ಸತ್ತಾಗ ಹೇಗೆ ಅಗೌರವ ತೋರಿಸಿದ್ರಿ? ನೀವು ನಮಗೆ ಪಾಠ ಹೇಳ್ತೀರಾ? ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ನೀವೇ ಅಲ್ವಾ ಕಾಂಗ್ರೆಸ್ಸಿಗರು? ಭಾರತ ರತ್ನ ಕೊಡದೇ ಇದ್ದಿದ್ದು ನಿಮ್ಮ ಅಪರಾಧ ಅಲ್ವಾ? ಅಷ್ಟು ಮಾತ್ರ ಅಲ್ಲ, ದೆಹಲಿನಲ್ಲಿ 6 ಅಡಿ 3 ಅಡಿ ಜಾಗ ಕೊಡ್ದಲೇ ನಿಮಗೆ ಮಾತ್ರ 100 ಎಕರೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಖಾನ್ದಾನಕ್ಕೆ 100 ಎಕರೆ ಬರ್ಕೊಂಡು ಅವರಿಗೆ ಅಪಮಾನ ಮಾಡಿದ್ದು ನೀವು ನಮಗೆ ಪಾಠ ಹೇಳ್ತೀರಾ? PV ನರಸಿಂಹರಾವ್ ಅವರ ಅಂತ್ಯ ಸಂಸ್ಕಾರ ಎಲ್ಲಾಯಿತು ಅನ್ನೋದನ್ನು ಹೇಳಬೇಕಾ? ಯಾಕೆ ಅವರು ಮಾಜಿ ಪ್ರಧಾನಿ ಅಲ್ವಾ? ಅವ್ರಿಗೇನು ಗೌರವ ಕೊಟ್ರಿ ನೀವು? ನಿಮ್ಮ ಕಾಂಗ್ರೆಸ್ ಕಚೇರಿಗೆ ಅವರ ಸವತ್ತಕ್ಕೆ ಬಂದ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಗೌರವ ಕೊಡಲಿಲ್ವಲ್ರಿ ನೀವು ನಮಗೆ ಪಾಠ ಹೇಳ್ತಾ ಇದ್ದೀರಿ. ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ದೇವೇಗೌಡರು ಹಿರಿಯರು, ಅಪಾರವಾದ ಅನುಭವವನ್ನು ಹೊಂದಿರತಕ್ಕಂಥವ್ರು. ಅವರು ಮತ್ತು ನರೇಂದ್ರ ಮೋದಿಯವರ ಸಂಬಂಧ ಅದು ವ್ಯಾವಹಾರಿಕ ಸಂಬಂಧ ಅಲ್ಲ. ಅದು ಒಂದು ರೀತಿಯಲ್ಲಿ ಅಣ್ಣ ತಮ್ಮನಿಗೆ, ತಂದೆ ಮಗನಿಗೆ ತೋರಿಸುವಂಥ ಒಂದು ಆತ್ಮೀಯವಾದ ಸಂಬಂಧ, ಗೌರವಯುತವಾದ ಸಂಬಂಧ, ಪ್ರೀತಿಯ ಸಂಬಂಧ. ನೀವು ನಮಗೆ ಪಾಠ ಹೇಳಬೇಡಿ. ಏನಂತ ನೆಹರು ಪ್ರಧಾನಮಂತ್ರಿ ಇದ್ರು, ಐ ವಿಲ್ ಕ್ರಶ್ RSS ಅಂದರು. RSS ಇದೆ, ನೆಹರು ಇಲ್ಲ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿ ಸರ್ವಾಧಿಕಾರಿಯಾಗಿ ಮೆರೆದರು, ಸಂಘವನ್ನು ಬ್ಯಾನ್ ಮಾಡಿದರು. ಇಂದಿರಾ ಗಾಂಧಿ ಇಲ್ಲ, ಭಾರತ ಇದೆ, RSS ಇದೆ. ಇವರು ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಈಗ ನಿನ್ನೆ ಮೊನ್ನೆ ಹೋಮ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಮ ಅಪ್ಪ ಮುಂಚೆನೇ ಆಗಿದ್ದರು. ನಿಮ್ಮ ಅಪ್ಪನ ಕೈಲೇ ಏನು ಮಾಡೋಕ್ಕಾಗಲ್ಲ. ನೀವೇನು ಮಾಡ್ತೀರಿ? ನೀವು ಸರ್ವಾಧಿಕಾರಿ ಅಲ್ಲ. ಎಲ್ಲೋ 2-3 ರಾಜ್ಯಗಳಲ್ಲಿ ನೀವು ಅಧಿಕಾರದಲ್ಲಿದ್ದೀರಿ. ಅದು ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಪಕ್ಷದ ಅಧಿಕಾರದ ಕೊನೆಯ ದಿನಗಳು. ನಿಮ್ಮ ಅಪ್ಪನ ಹಣೆ ಮುಂದಿನ ಸರಿ ನೀವು ಇಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ. ನೀವೇನು ಮಾಡ್ತೀರಿ? ನಿಮ್ಮ ನಂತರವೂ RSS ಇರುತ್ತೆ. ಯಾಕೆ ಅಂದರೆ RSS ರಾಷ್ಟ್ರೀಯ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದೆ, ಸಮಾಜವನ್ನು ಸಂಘಟಿಸುವ ಕೆಲಸ ಮಾಡ್ತಾ ಇದೆ, ವ್ಯಕ್ತಿಗೆ ಸಂಸ್ಕಾರ ಕೊಡೋ ಕೆಲಸ ಮಾಡ್ತಾ ಇದೆ. ಆ ವ್ಯಕ್ತಿಗೆ ಸಂಸ್ಕಾರ ಕೊಡೋ ಕೆಲಸ ಅದು ರಾಜಕೀಯ ಪ್ರೇರಿತವಾಗಿರೋದಲ್ಲ. ವ್ಯಕ್ತಿಗೆ ಸಂಸ್ಕಾರ ಕೊಡೋ ಕೆಲಸ ಅದು ಬಿಸ್ನೆಸ್ ಅಲ್ಲ, ನೋಂದಣಿ ಮಾಡ್ಕೊಳ್ಳೋಕ್ಕೆ ಅದು ಸಂಘ ಅಲ್ಲ, ಅದು ಬಿಸ್ನೆಸ್ಸು ಅಲ್ಲ. ಅದು ಸಮಾಜವನ್ನು ಸಂಘಟಿಸೋ ಸಂಘಟನೆ, ಸಮಾಜದೊಳಗಿರುವಂಥ ಒಂದು ಸಂಘಟನೆ ಅಲ್ಲ. ಸಮಾಜದ ಒಳಗಿರೋ ಸಂಘಟನೆ ಬೇರೆ, ಇಡೀ ಸಮಾಜವನ್ನೇ ಸಂಘಟಿಸಬೇಕು ಅಂಥೇಳಿ ವ್ಯಕ್ತಿಗೆ ಸಂಸ್ಕಾರ ಕೊಡುವಂಥ ಸಂಘಟನೆ ಬೇರೆ. ಹಾಗಾಗಿ ನಿಮಗೆ ಮಾಡೋ ಕೆಲಸ ಬೇರೆ ಇದ್ದಾವೆ, ನೀವು ಗಮನಿಸಬೇಕಾಗಿರೋ ಕೆಲಸಗಳು ಬೇರೆ ಇದ್ದಾವೆ. ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶದವರು ಅಕ್ರಮ ನಿವಾಸಿಗಳು ಬೆಂಗಳೂರಿನಲ್ಲಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ. ಇಲ್ಲಿದ್ದು
ಮಾದಕ ವಸ್ತು ಚಟುವಟಿಕೆ ಅಂತ ಅಪರಾಧದ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಕಡೆ ಗಮನ ಕೊಡ್ರಿ. ನೀವು ಹೋಮ್ ಮಿನಿಸ್ಟ್ರಿ ರೀ. ದರೋಡೆ ಪ್ರಕರಣಗಳು ರಾಜಾರೋಷವಾಗಿ ನಡೆಯೋದು ಕರ್ನಾಟಕಕ್ಕೆ ಗೌರವ ತರೋ ಸಂಗತಿ ಅಲ್ಲ. ಇದ್ರ ಕಡೆ ಗಮನ ಕೊಡಿ. ಅತಿ ಹೆಚ್ಚು ಪ್ರಮಾಣದಲ್ಲಿ ಅಪ್ರಾಪ್ತ ವಯಸ್ಸಿನ ಹೆಣ್ಮಕ್ಳು ನಾಪತ್ತೆ ಆಗಿದ್ದಾರೆ, ಮಹಿಳೆಯರು ನಾಪತ್ತೆ ಆಗಿದ್ದಾರೆ. ಹೋಮ್ ಮಿನಿಸ್ಟರ್ ಆಗಿ ಅದು ನಿಮ್ಮ ಡ್ಯೂಟಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ದೇಶಭಕ್ತ ಸಂಘಟನೆ, ಇದರಿಂದ ಅಪಾಯ ಇಲ್ಲ. ನೀವು ಗಮನಿಸಬೇಕಾಗಿರೋದು ಇಲ್ಲೇ ಇದ್ದು ಬಾಂಬ್ ತಯಾರು ಮಾಡುವಂಥ ಸಂಚು ರೂಪಿಸ್ತಿರ್ತಕ್ಕಂಥ ದ್ರೋಹಿಗಳ ಬಗ್ಗೆ ಗಮನಿಸಿ. ಅದು ನಿಮ್ಮ ಡ್ಯೂಟಿ. ಅದನ್ನು ಬಿಟ್ಟು ಅದೇನೋ ಒಂದು ಗಾದೆ ಮಾತಿದೆಯಲ್ಲ, ಮಾಡೋಕ್ಕೆ ಕೆಲಸ ಇಲ್ಲದೆ ಇದ್ದು ಅದೇನೋ ಕೆತ್ತಿದ ಅಂತ, ಆ ಕೆಲಸ ಮಾಡೋಕ್ಕೆ ಕೂತ್ಕೋಬೇಡ್ರಿ. ಆ ಕೆಲಸ ಮಾಡಬೇಡಿ. ನಿಮ್ಮ ಕೆಲಸ, ನೀವು ಹೋಮ್ ಮಿನಿಸ್ಟ್ರು ಥರ ವರ್ತನೆ ಮಾಡಿ. ಹೋಮ್ ಮಿನಿಸ್ಟರು ಗುಂಡಾಗಳ ಥರ ವರ್ತನೆ ಮಾಡಬಾರ್ದು. ಯು ಆರ್ ನಾಟ್ ಎ ಗುಂಡ. ನೀವು ಹೋಮ್ ಮಿನಿಸ್ಟ್ರು ಥರನೇ ವರ್ತನೆ ಮಾಡಿ. ಇಲ್ಲದೇ ಇದ್ದರೆ ನಿಮಗೆ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರದಲ್ಲಿ ಮೆರೆದವ್ರನ್ನ ಪಶ್ಚಿಮ ಬಂಗಾಳದಲ್ಲಿ ಹೆಂಗೆ ಅಟ್ಟಾಡಿಸ್ಕೊಂಡು ಬಡಿತಾ ಇದ್ದಾರೆ ಗೊತ್ತಿದೆಯಲ್ವಾ? ಅದು ನಿಮಗೂ ಪಾಠ ಆಗಬೇಕು. ನಿಮಗೆ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಇದ್ದಾಗ ದೌರ್ಜನ್ಯ ನಡೆಸಿದರೆ ಕಾಲ ಹೀಗೆ ಇರೋದಿಲ್ಲ. ಒಂದಿನ ಬೀದಿಗೆ ಬಂದಾಗ ಪಶ್ಚಿಮ ಬಂಗಾಳದ ಥರ ನಮಗೂ ಬಿಟ್ಟಾತು ಅನ್ನೋ ಭಯ ನಿಮಗಿರಲಿ. ಆ ಭಯದಿಂದ ಎಚ್ಚರಿಕೆ ವಹಿಸಿ ನೀವು ಮಾಡಬೇಕಾದ ಕೆಲಸಗಳನ್ನು ಯಾವುದೋ ಒಂದು ಪಟ್ಟಿ ಮಾಡ್ಕೊಳ್ಳಿ. ನೀವು ಮಾಡಬೇಕಾಗಿರೋದು ಭಯೋತ್ಪಾದನೆ ನಿಗ್ರಹವನ್ನು, ಮಾದಕ ವಸ್ತು ಅಕ್ರಮ ಮಾದಕ ವಸ್ತು ಸರಬರಾಜು. ಮಹಾರಾಷ್ಟ್ರದ ಪೊಲೀಸರು ಬಂದು ಮೈಸೂರಲ್ಲಿ ಹಿಡಿತಾರೆ, ನಾಚಿಕೆ ಆಗಬೇಕಲ್ಲ ನಮಗೆ ಅಂತ ನೀವು ಕೇಳಬೇಕು. ನಿಮ್ಮ ಪೊಲೀಸರಿಗೆ ಇದನ್ನು ಕೇಳಬೇಕು. ಇಂಥದ್ರ ಕಡೆ ಗಮನ ಕೊಡಿ. ಬೆಂಕಿ ಹಚ್ಚೋ ಕೆಲಸ ಮಾಡಬೇಡಿ. ನೀವೀಗಿರೋದು ಬೆಂಕಿ ಹಚ್ಚೋ ಕೆಲಸದ ಜಾಗದಲ್ಲ, ಬೆಂಕಿ ಆರಿಸೋಕ್ಕೆ. ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರೆ ಆ ಬೆಂಕಿ ನಿಮ್ಮನ್ನೂ ಸುಡುತ್ತೆ. ನೀವು ಕರ್ನಾಟಕದ ರಾಜ್ಯದ ಒಂದು ನೆಮ್ಮದಿಗೆ ಬೆಂಕಿ ಹಚ್ಬೋದು ಅಂತಂದರೆ ಆ ಬೆಂಕಿಯಲ್ಲಿ ಚಳಿ ಕಾಯಿಸ್ಕೋಬೋದು ಅಂತ ಭಾವಿಸ್ಕೋಬೇಡಿ. ಆ ಬೆಂಕಿ ನಿಮ್ಮನ್ನೂ ಸುಡುತ್ತೆ. ನಾವೇನಂದರೆ ಈ ಸರ್ಕಾರಕ್ಕೆ ಶುಭ ಹಾರೈಸಿದ್ದೀವಿ, ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ದೀವಿ. ಖ್ಯಾತೆಯನ್ನು ಸರಿಪಡಿಸಬೇಕಾಗಿರೋ ಜವಾಬ್ದಾರಿ ಅದು ಮುಖ್ಯಮಂತ್ರಿಗಳದ್ದು ಮತ್ತು ಕಾಂಗ್ರೆಸ್ಸಿಗರದ್ದು. ಯಾಕೆ ಅಂದರೆ ಇದರಿಂದ ಅಡ್ಡ ಪರಿಣಾಮಗಳಾಗ್ತವೆ. ಬರೀ ಕಾಂಗ್ರೆಸ್ ಮೇಲೆ ಪರಿಣಾಮ ಆಗಲ್ಲ, ರಾಜ್ಯದ ಆಡಳಿತದ ಮೇಲೆ ಪರಿಣಾಮ ಆಗ್ತವೆ. ರಾಜ್ಯದ ಆಡಳಿತದ ಮೇಲೆ ಪರಿಣಾಮ ಆಗೋದ್ರಿಂದ ಇದನ್ನು ಬಗೆಹರಿಸಿ ಅನ್ನೋದಷ್ಟೇ ನಮ್ಮ ಸಲಹೆ. ಇನ್ನು ಮೂರನೇದು, ವಿಸ್ತರಣೆಗೆ ಮುಂಚೆನೇ ಈ ರೀತಿಯ ಒತ್ತಡ ಇದ್ದರೆ ವಿಸ್ತರಣೆ ನಂತರ ಏನಾಗ್ಬೋದು, ಇದ್ರ ಬಗ್ಗೆ ಎಚ್ಚರ ವಹಿಸಿ. ಮತ್ತು ಹಿಂದಿನ 3 ವರ್ಷದಲ್ಲಿ ಯಾವ ಭ್ರಷ್ಟಾಚಾರದ ಹಗರಣಗಳು ಮರುಕಳಿಸ್ತು ಆ ಮರುಕಳಿಸದಂತೆ ತಡೀರಿ. ಅದು ನಿಮಗೂ ಒಳ್ಳೆಯದಲ್ಲ, ಕರ್ನಾಟಕಕ್ಕೂ ಒಳ್ಳೆಯದಲ್ಲ, ನಿಮ್ಮ ರಾಜಕೀಯಕ್ಕೂ ಒಳ್ಳೆಯದಲ್ಲ, ಕರ್ನಾಟಕಕ್ಕೂ ಕೂಡ ಅದು ಒಳ್ಳೆಯದಲ್ಲ. ಹಾಗಾಗಿ ಅದನ್ನು ಮುಂದುವರಿದಂತೆ ತಡೀರಿ. ವಾಲ್ಮೀಕಿ ನಿಗಮದಂಥ ಹಗರಣಗಳು ಇವೆಲ್ಲ ಕರ್ನಾಟಕವನ್ನೇ ಒಂದು ಕೆಟ್ಟ ಹೆಸರು ತಂತು. 60% ಕಮಿಷನ್ನು ಅದು ಗೌರವ ತರೋ ಸಂಗತಿ ಅಲ್ಲ. ಅದು ನೀವು 40% ಪೇ ಸಿ ಎಮ್ ಅಂತ ಪೋಸ್ಟ್ ಅಂಟಿಸಿ ಫೋರ್ಸ್ ಕೊಟ್ಟಿದ್ರಿ. ಆ ಫೋರ್ಸ್ ಕೊಟ್ಟಂಥ ನೀವುಗಳು ಈ ಕಟಕಟಲ್ಲಿ ನಿಂತಿದ್ದೀರಿ. ತಲೆ ತಗ್ಗಿಸ್ಬೇಕಲ್ವಾ? ನೀವೇ ಫೋರ್ಸ್ ಕೊಟ್ಟಿದ್ರಿ, ಪೇ ಸಿ ಎಮ್ 60% 40% ಕಮಿಷನ್ ಅಂತ. ಈಗ ಗುತ್ತಿಗೆದಾರ ಸಂಘದವ್ರು ನಿಮ್ಮ ಮೇಲೆ 60%ನ ಆರೋಪ ಮಾಡಿದ್ದಾರೆ. ಅವರಿಗೆ ನೀವು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಬೆದರಿಸ್ತಿರೋ ಅಥವಾ ಕರಪ್ಷನ್ ಇಲ್ದಂಗೆ ನೋಡ್ಕೊಳ್ತಿರೋ? ನೀವು ಕರಪ್ಷನ್ ಇಲ್ದಂಗೆ ನೋಡ್ಕೊಳ್ಳಿ. ಆ ಕರಪ್ಷನ್ ಇಲ್ದಂಗೆ ನೋಡಿಕೊಂಡ್ರೆ ಜನ ನಿಮ್ಮನ್ನು ಮೆತ್ತಾರೆ. ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ರೆ ಚುನಾವಣೆ ಬಂದಾಗ ನಿಮ್ಮ ನೆಟ್ಟು ಬೋಲ್ಟನ್ನು ಜನ ಟೈಟ್ ಮಾಡ್ತಾರೆ. ಈಗ ನೀವು ಅಧಿಕಾರದ ಬಲದಲ್ಲಿ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ನೀವು ಹೇಳ್ಬೋದು. ಆಮೇಲೆ ಎಲೆಕ್ಷನ್ ಬಂದಾಗ ನಿಮ್ಮ ನೆಟ್ಟು ಬೋಲ್ಟನ್ನು ಅವ್ರು ಟೈಟ್ ಮಾಡ್ತಾರೆ. ಹಾಗಾಗದಂತೆ ಎಚ್ಚರ ವಹಿಸಿ. ಹಾಗಾಗಿ ನಾವು ಅಪಶಕನ ನುಡಿಯೋದಿಲ್ಲ, ಎಚ್ಚರ ವಹಿಸೋದಕ್ಕಷ್ಟೇ ಹೇಳ್ತಾ ಇದ್ದೀವಿ. ಹಿಂದಿನ ತಪ್ಪುಗಳು ಮರುಕಳಿಸದಂತೆ ಒಳ್ಳೆ ಆಡಳಿತ ಕೊಡಿ. ಅಧಿಕಾರ ಶಾಶ್ವತ ಅಲ್ಲ ಅನ್ನೋದನ್ನು ನೆನಪಿಟ್ಕೊಂಡು ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಹೆಸರು ಶಾಶ್ವತವಾಗಿರುತ್ತೆ ಅನ್ನೋದಕ್ಕೆ
ನಾಲ್ವಡಿ ಕೃಷ್ಣರಾಜ ಒಡೆಯರ್ನವ್ರನ್ನ ಉದಾಹರಣೆಯಾಗಿ ತಗೊಳ್ಳಿ, ಅವ್ರ ಮಾದರಿಯನ್ನು ಅನುಸರಿಸಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಹಲವು ಪ್ರಥಮಗಳಿಗೆ ಕರ್ನಾಟಕವನ್ನು ಸಾಕ್ಷಿಯಾಗಿ ಮಾಡಿದ್ರು, ಕರ್ನಾಟಕವನ್ನು ಭೂಮಿಕೆಯಾಗಿ ಮಾಡಿದ್ರು. ಹಾಗೆ ನೀವು ಒಳ್ಳೆಯ ಕಾರ್ಯಕ್ಕೆ ಪ್ರಥಮವನ್ನು ಹಾಡಿ, ಆ ರೀತಿ ಮಾಡಿ ಒಳ್ಳೆ ಕೆಲಸ ಮಾಡಿ ಅಂತ ಶುಭಾರೈಸ್ತೇವೆ. ಇನ್ನು ಸಂಪುಟ ವಿಸ್ತರಣೆ ಗೊಂದಲ ಅದು ಆಡಳಿತ ಪಕ್ಷಕ್ಕಿರುವಂಥ ಸವಾಲು, ವಿಪಕ್ಷದ್ದಲ್ಲ. ನಮ್ಮ ಪಾತ್ರವೂ ಅದರಲ್ಲಿ ನಗಣ್ಯ. ನಮ್ಮ ಪಾತ್ರ ಏನಿದ್ರು, ನೀವು ಸಾರ್ವಜನಿಕ ಜೀವನದಲ್ಲಿ ಎಚ್ಚರ ತಪ್ಪಿದಾಗ, ಜನಹಿತವನ್ನು ಮರೆತು ವರ್ತನೆ ಮಾಡಿದಾಗ, ಆಗ ನಿಮ್ಮನ್ನು ಎಚ್ಚರಿಸೋದಷ್ಟೇ ನಮ್ಮ ಕೆಲಸ. ಆ ಕೆಲಸವನ್ನು ನಾವು ಮಾಡ್ತೀವಿ. ವಿಧಾನ ಪರಿಷತ್ಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಕ್ಯಾಂಡಿಡೇಟ್ ಇರೋದ್ರಿಂದ ಕಾಂಗ್ರೆಸ್ 5ನೇ ಕ್ಯಾಂಡಿಡೇಟ್ ಆಗ್ತಿದೆ. ಬಿಜೆಪಿಗೂ ಕೂಡ 3 ಜನ ಉಚ್ಚಾಟನೆ ಮಾಡಿದ್ದೀರಾ, ಆ ಕಡೆ ವೋಟ್ ಹಾಕುವಂಥ ಸಾಧ್ಯತೆ ಇದೆ. ಯಾವ ರೀತಿಯಾಗಿ ನೋಡ್ತೀರಾ ಸರ್? NDA 3ನೇ ಅಭ್ಯರ್ಥಿ ಗೆಲ್ಲಿಸೋ ವಿಚಾರ ನೋಡೋಣ. ಇವೆಲ್ಲ ರಾಜಕೀಯ ತಂತ್ರಗಾರಿಕೆಯ ವಿಷಯಗಳು. ಹಾಗಂತ ಕಾಂಗ್ರೆಸ್ಸಿಗೆ ಮೆಜಾರಿಟಿ ಇದೆಯಾ? ಇಲ್ಲ. 5ನೇ ಸ್ಥಾನ ಗೆಲ್ಲೋದಕ್ಕೆ ಅವರಿಗೂ ಮೆಜಾರಿಟಿ ಇಲ್ಲ. BJPಗೆ 2 ಸ್ಥಾನಕ್ಕೆ ಬೇಕಾದ ಮತಗಳ ಜೊತೆಗೆ ಹೆಚ್ಚುವರಿ ಮತಗಳು ಇದ್ದಾವೆ. ನಮ್ಮ ಹೆಚ್ಚುವರಿ ಮತಗಳನ್ನು ಖಂಡಿತವಾಗಿಯೂ ಕೂಡ ನಾವು JDSಗೆ ಕೊಡ್ತೇವೆ. ನಮ್ಮ ಹೆಚ್ಚುವರಿ ಮತಗಳನ್ನು, ಉಳಿದ ಮತಗಳನ್ನು ಹೇಗೆ ತಗೊಳ್ಬೇಕು ಅನ್ನೋದನ್ನು JDS ಅವ್ರ ತಂತ್ರಗಾರಿಕೆ ಮಾಡಬೇಕು. ಅವರು ತಂತ್ರಗಾರಿಕೆ ಮಾಡಿ ಆ ತಂತ್ರಗಾರಿಕೆಯಲ್ಲಿ ಯಶಸ್ವಿ ಆದರೆ ಅವ್ರು ಗೆಲ್ತಾರೆ. ನಮ್ಮ ಸಹಾಯ, ನಮ್ಮ ಹೆಚ್ಚುವರಿ ಮತಗಳನ್ನು ಖಂಡಿತವಾಗಿಯೂ ನಾವು JDSಗೆ ಕೊಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.